ಇಡೀ ಭಾರತ ದೇಶದಲ್ಲಿ ಒಂದು ಐತಿಹಾಸಿಕವಾದ ಒಂದು ಗುಹೆ ಪತ್ತೆಯಾಗಿರ್ತಕ್ಕಂಥದ್ದು ನಮ್ಮ ಕರ್ನಾಟಕದ ಹೆಮ್ಮೆ. ಅದರಲ್ಲಿ ವಿಶೇಷವಾಗಿ ಏನು ಬಿಸಿಲಿನ ನಾಡು, ಕಬ್ಬಿಣದ ಅದಿರು ನಾಡು ಅಂತ ಏನು ಕರೀತಾರೆ ಬಳ್ಳಾರಿ, ಆ ಬಳ್ಳಾರಿಯ ಸಂಡೂರಿನ ಮಲೆನಾಡತಕ್ಕಂಥ ಪ್ರದೇಶದಲ್ಲಿ ಕುಮಾರಸ್ವಾಮಿ ಅರಣ್ಯ ಪ್ರದೇಶದಲ್ಲಿ ಒಂದು ರಸಸಿದ್ಧನ ಪಡೆ ಅಂತ ಒಂದು ಗುಹೆ ಇದೆ. ಆ ಗುಹೆಯನ್ನು ಸಂಗನಕಲ್ಲು ಬ್ರೂಸ್ಪೇಟ್ ಪ್ರಾಚ್ಯ ವಸ್ತು ಸಂಗ್ರಹಾಲಯದ ಮುಖ್ಯಸ್ಥರಾದ ರವಿ ಕೋರಿ ಶೆಟ್ಟರ್ ಮತ್ತು ಹಲವು ಸಂಶೋಧಕರು, ಇತಿಹಾಸ ಸಂಶೋಧಕರು ಒಂದು ನವಿಲೆಟ್ಟಿ ಪ್ರದೇಶದಲ್ಲಿ ಬರ್ತಕ್ಕಂಥ ಒಂದು ಗುಹೆಯನ್ನು ಪತ್ತೆ ಹಚ್ಚಿದ್ದಾರೆ. ಆ ಗುಹೆಯ ಇತಿಹಾಸ ಏನಂದರೆ, ಸುಮಾರು 10,000ರಿಂದ 20,000 ವರ್ಷಗಳ ಹಿಂದೆ ಮಾನವರು ನೆಲೆಸಿದ್ರು ಅಂತಕ್ಕಂಥ ಒಂದು ಬಲವಾದ ವೈಜ್ಞಾನಿಕವಾದ ಹಿನ್ನೆಲೆ ಕುರುಹುಗಳು ಸಿಕ್ಕಿರೋದ್ರಿಂದ ನಮ್ಮ ಒಂದು ಭಾಗದಲ್ಲಿ ಕೇವಲ ಗಣಿಗಾರಿಕೆಯಿಂದ ಅಷ್ಟೇ ಅಲ್ಲ, 10,000 ವರ್ಷ 20,000 ವರ್ಷದಿಂದ ಆದಿ ಮಾನವರು ಕೂಡ ನೆಲೆಸಿರ್ತಕ್ಕಂಥ ಒಂದು ಗುಹೆ ಇರೋದು ನಮ್ಮ ಒಂದು ಹೆಮ್ಮೆಯ ವಿಶೇಷ. ನಮ್ಮ ಜಿಲ್ಲೆಯಲ್ಲಿ ಮೊದಲು ಜಿಲ್ಲೆ ಅಂದರೆ ಏನಂದರೆ ಹಂಪಿ ಆ ಥರದ್ದಂತ ಇದ್ರು. ಆದರೆ ಅಖಂಡ ಬಳ್ಳಾರಿ ವಿಭಜನೆ ಆದಮೇಲೆ ನಮ್ಮ ಬಳ್ಳಾರಿ ಏನಿದೆಯಲ್ಲ, ಒಂದು ವಿಶಿಷ್ಟವಾದ ಒಂದು ಹೊಸ ಮುನ್ನುಡಿಯನ್ನು ಬರಿತಕ್ಕಂಥ ಒಂದು ವಿಷಯನೂ ಹೌದು. ಈ ಒಂದು ರಸಸಿದ್ಧನ ಪಡೆ ಏನು 20,000 ವರ್ಷಗಳ ಹಿಂದೆ ಇತಿಹಾಸ ಇರ್ತದೆ, ಅದನ್ನು ಏನು ಕಾರ್ಬನ್ ಡೇಟಿಂಗ್ ಮೂಲಕ ಅದನ್ನು ದೃಢೀಕರಿಸಿದ್ದಾರೆ. ಜಿಲ್ಲಾಡಳಿತ ಕೂಡ ಈ ವಿಷಯದಲ್ಲಿ ಭಾಳ ಒಂದು ಮುತುವರ್ಜಿ ವಹಿಸಿ ಅದನ್ನು ಪ್ರಾಚೀನ ಒಂದು ಇತಿಹಾಸ ಇರ್ತಕ್ಕಂಥ ಒಂದು ಸ್ಮಾರಕ ಅಂತೇಳಿ ಡಿಕ್ಲೇರ್ ಮಾಡಬೇಕಂತೇಳಿ ಸಾಕಷ್ಟು ಶ್ರಮ ವಹಿಸ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಆ ಒಂದು ಗುಹೆ ಏನೋ ಒಂದು ಇಡೀ ದೇಶದ ಜನರನ್ನು ಈ ಕಡೆ ಸೆಳಿತಕ್ಕಂಥ ಒಂದು ಶಕ್ತಿಯೂ ಕೂಡ ಇದೆ. ಈ ವಿಷಯದಲ್ಲಿ ರಾಜ್ಯ ಸರ್ಕಾರ ಕೂಡ ಈ ಒಂದು ರಸಸಿದ್ಧನ ಪಡೆಯ ಗುಹೆಯನ್ನು ಪ್ರವಾಸೋದ್ಯಮ ತಾಣವನ್ನಾಗಿ ಮಾಡಬೇಕಂತೇಳಿ ಹೇಳ್ತಾ ಇದ್ದೀವಿ. ಇದು ಯಾಕಂದರೆ 850 ಸಮುದ್ರ ಮಟ್ಟದಿಂದ 850 ಮೀಟ್ರ್ ಮೇಲ್ಗಡೆ ಇರ್ತಕ್ಕಂಥ ಒಂದು ಗುಹೆ ಆಗಿರೋದ್ರಿಂದ ಇದು ಇಡೀ ದೇಶದಲ್ಲಿ ಎಲ್ಲೂ ಬರದೇ ಇರತಕ್ಕಂಥ ಒಂದು ಗುಹೆ ಆಗಿರೋದ್ರಿಂದ ರಾಜ್ಯ ಸರ್ಕಾರ, ಜಿಲ್ಲಾಡಳಿತ ಮತ್ತು ಕೇಂದ್ರ ಸರ್ಕಾರ ಇದನ್ನು ರಾಷ್ಟ್ರೀಯ ಸ್ಮಾರಕ ಅಂತ ಘೋಷಿಸಿ ಹೆಚ್ಚಿನ ಅಧ್ಯಯನವನ್ನು ರಾಷ್ಟ್ರ ಮಟ್ಟದ ಯೂನಿವರ್ಸಿಟಿಗಳು, ತಂತ್ರಜ್ಞಾನ, ಆಧುನಿಕ ಇತಿಹಾಸಕಾರರಿಂದ ಇದನ್ನು ಪತ್ತೆ ಹಚ್ಚಿ ಇನ್ನಷ್ಟು ಸಮಗ್ರವಾಗಿ ಇದನ್ನು ಒಂದು ಮ್ಯೂಸಿಯಂ ಥರ ಮಾಡಬೇಕಂತೇಳಿ ನಮ್ಮದು ಆಗ್ರಹವಾಗಿದೆ. ಈ ಒಂದು ಏನು ಗುಹೆ ಇದೆ, ಈ ಗುಹೆಗೆ ಈಗ ಆಲ್ರೆಡಿ ಜಿಲ್ಲಾಡಳಿತ, ಸರ್ಕಾರ ಎಲ್ಲ ಒಂದು ರೀತಿಯಿಂದ ಉಳಿಸಲು ಸಿದ್ಧತೆ ನಡೆಸಿದೆ. ಆದರೆ ಇವತ್ತು ಏನಾಗಿದೆ, ಆ ಗುಹೆಯ ಸುತ್ತಮುತ್ತ 1 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಕೇಂದ್ರ ಸರ್ಕಾರದ ಗಣಿಗಳಿದ್ದಾವೆ, ಇನ್ನೂ 2 ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಖಾಸಗಿ ಗಣಿಗಳಿದ್ದಾವೆ. ಸೊ ಹೊಸದಾಗಿ ಈ ಗುಹೆಗೆ ಅಂಟಿಕೊಂಡಿರ್ತಕ್ಕಂಥ ಏನು ಒಂದು ಹೊಸ ಉದ್ದಿಮೆ KOCL ಅದು ಕೂಡ ಬರ್ತಾ ಇದೆ. ಸೊ ಈ ಹಿನ್ನೆಲೆಯಲ್ಲಿ ಆ ಗುಹೆಗೂ ಕೂಡ ಥ್ರೆಟ್ ಆಗ್ಬೋದು, ಆ ಗುಹೆ ಕುಸಿದು ಬೀಳೋ ಸಾಧ್ಯತೆ ಕೂಡ, ಯಾಕಂದರೆ ಬ್ಲಾಸ್ಟಿಂಗಿಂದ. ಸೊ ಈ ಹಿನ್ನೆಲೆಯಲ್ಲಿ ಆ ಒಂದು ಏನು ಗುಹೆಯ ಸುತ್ತ 3ರಿಂದ 5 ಕಿಲೋಮೀಟರ್ ಗಣಿಗಾರಿಕೆಯನ್ನು ನಿಷೇಧ ಮಾಡಬೇಕನ್ನೋದು ಕೂಡ ನಮ್ಮದು ಆಗ್ರಹವಾಗಿದೆ.